ನಾನು 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ 81.55 ಇತ್ತು. 50 ದಿನ ಆದಮೇಲೆ ಚೆಕ್ ಮಾಡಿದೆ, ತೂಕ ಎಷ್ಟಿದೆ ಅಂತ ಕೇಳ್ತಾನೆ ಇದ್ರಿ. 74.30 kgಗೆ ಬಂದಿದೆ. ಅಂದರೆ ಹತ್ತತ್ರ 7 kg ವೆಯ್ಟ್ ಲಾಸನ್ನು ಮಾಡ್ಕೊಂಡಿದ್ದೀನಿ. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 55 ಆಗಿರುತ್ತೆ. ಸೊ ಪ್ರತಿನಿತ್ಯ ಕುಡಿಯೋ ಹಾಗೆ ಬೆಳಗ್ಗೆ ಎದ್ದು ತಕ್ಷಣ ಖಾಲಿ ಹೊಟ್ಟೆಲಿ ಡಿಟಾಕ್ಸ್ ವಾಟರ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೋ ಆ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ಬೋದು. ನಾನು ಸಬ್ಜಾ ವಾಟರ್ನ ತೊಗೊಳ್ತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿದ್ದು ಅವಲಕ್ಕಿ, ಆರೆಂಜ್ ಆ್ಯಂಡ್ ಸೌತೆಕಾಯಿ ತೊಗೊಂಡೆ. ಆ್ಯಂಡ್ ಸಾಕಷ್ಟು ಜನ ಕೇಳ್ತೀರಾ ಟೀ ಕುಡಿಬೋದಾ ಅಂತ. ನಾನು ಬೆಲ್ಲದ ಟೀ ಕುಡಿತೀನಿ ಆವಾಗವಾಗ. ಸೊ ಈ ರೀತಿಯಲ್ಲಿ ನನ್ನ ಒಂದು ಬೆಳಗಿನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡೆ. ಅದಾದ ನಂತರ ಸ್ಕೂಲ್ಗೆ ರೆಡಿ ಆಗ್ತಾ ಇದೆ. ಆ್ಯಂಡ್ ಹಾಗೆ ಶೇರ್ ಮಾಡೋಣ ಅನ್ನಿಸ್ತು. ಈ ಕುರ್ತಿನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಕಾಟನಲ್ಲಿದೆ, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಕ್ಲಾತ್ ಅಂತೂ ಆಸಮ್ ಆಗಿದೆ. 10ಗೆ 10 ಕೊಡ್ಬೋದು. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ನ ಕಳಿಸ್ಕೊಡ್ತೀನಿ. ಮಸ್ಟ್ ಬೈ ಅಂತ ಹೇಳ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇವತ್ತು ಕೂಡ ಚೀಟಿಂಗ್ ಮೀಲ್ ಆಯಿತು ಮಧ್ಯಾಹ್ನಕ್ಕೆ. ಸ್ಕೂಲ್ ಟೀಚರ್ಸ್ ಎಲ್ಲ ಸೇರಿಕೊಂಡು ಇವತ್ತು ಹೋಗೋಣ ಅಂಥೇಳಿ ಹೊರಗಡೆ ಹೋಗಿದ್ವಿ. ಆವಾಗ ಆಗಲ್ಲ ಅನ್ನೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇವತ್ತು ಚೀಟಿಂಗ್ ಮೀಲ್ ಮಾಡಿದೆ. ಮಧ್ಯಾಹ್ನದ ಲಂಚನ್ನ ಚೆನ್ನಾಗಿ ತಿನ್ಕೊಂಬಂದೆ. ಬಂದು ಈವ್ನಿಂಗ್ ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್ ನಾನು ತೊಗೊಳ್ಳೋವಂಥದ್ದು. ತೂಕ ಕಮ್ಮಿ ಮಾಡ್ಕೊಳ್ಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಈ ಗ್ರೀನ್ ಟೀನ ಕುಡೀರಿ. ಇದರಿಂದ 100% ರಿಸಲ್ಟ್ ಬರುತ್ತೆ. ನಿಮ್ಮ ಡಯಟ್ ರುಟೀನಲ್ಲಿ ಇದೊಂದು ಗ್ರೀನ್ ಟೀನ ಇನ್ಕ್ಲೂಡ್ ಮಾಡಿಕೊಂಡ್ರೆ ರಿಸಲ್ಟ್ ಪಕ್ಕ ಅಂತಲೇ ಹೇಳ್ಬೋದು. ನಾನು 6-7 kg ಇಳಿಸ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡಿದೆ. ಮಧ್ಯಾಹ್ನ ಚೀಟಿಂಗ್ ಮೀಲ್ ಆಗಿದ್ದಕ್ಕೆ ಬಂದು 1 ಅವರ್ ಚೆನ್ನಾಗಿ ವರ್ಕೌಟ್ ಮಾಡಿದೆ. ಏನು ನಾನು ಹೆವಿ ಕ್ಯಾಲರಿ ತೊಗೊಂಡಿದ್ನೋ ಅದನ್ನು ಅರ್ಧ ಬರ್ನ್ ಮಾಡೋ ಅಷ್ಟು ಎಕ್ಸಸೈಸ್ಗಳನ್ನು ಮಾಡಿಕೊಂಡೆ. ಜಾಸ್ತಿ ಏನಾದರೂ ಚೀಟಿಂಗ್ ಮೀಲ್ ಆದಾಗ ಅಥವಾ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿ ತಿಂದಾಗ ನೀವು ವರ್ಕೌಟ್ನ ಜಾಸ್ತಿ ಮಾಡ್ಕೊಳ್ಳಿ. ಆವಾಗ ಅಲ್ಲಿಗೆ ಅದು ಸರಿ ಹೋಗುತ್ತೆ. ಇಲ್ಲಾಂದರೆ ನಮ್ಮ ಒಂದು ವೆಯ್ಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಸಮ್ ಟೈಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ವರ್ಕ್ ಮಾಡ್ತಾ ಇದ್ದೀವಿ ಅಥವಾ ಇನ್ನೇನೋ ಇದೆ ಅಂದಾಗ ಇಲ್ಲ ಅನ್ನೋಕ್ಕಾಗಲ್ಲ. ಸಮ್ ಟೈಮ್ ಚೀಟಿಂಗ್ ಮೀಲ್ ಆಗೇ ಆಗುತ್ತೆ. ಬಟ್ ಅದಕ್ಕೆ ಎಕ್ಸ್ಟ್ರಾ ವರ್ಕೌಟ್ನ ಮಾಡಿ ಅವತ್ತು ಎಕ್ಸ್ಟ್ರಾ ತೊಗೊಂಡಿರೋ ಕ್ಯಾಲರಿನ ಅವತ್ತೇ ಬರ್ನ್ ಮಾಡಿ. ಈ ರೀತಿ ನಾನು ಅರ್ಧ ಅವರ್ ಡೈಲಿ ಎಕ್ಸಸೈಸ್ ಮಾಡ್ಕೊಳ್ತಿದ್ದೆ. ಬಟ್ ಮಧ್ಯಾಹ್ನದ ಲಂಚ್ ಹೊರಗಡೆ ತಿಂದಿರೋದ್ರಿಂದ 1 ಅವರ್ ಎಕ್ಸಸೈಸ್ನ ಮಾಡಿಕೊಂಡೆ. ಫುಲ್ ಬಾಡಿ ಎಲ್ಲ ಸ್ವೆಟ್ಟಾಗಿ ವೆಯ್ಟ್ ಕೂಡ ಚೆಕ್ ಮಾಡಿದೆ. ಕರೆಕ್ಟಾಗಿ ನನ್ನ ವೆಯ್ಟ್ ಬ್ಯಾಲೆನ್ಸ್ಡ್ ಆಗಿತ್ತು. ವರ್ಕೌಟ್ ಎಲ್ಲ ಆದಮೇಲೆ ಚೆಕ್ಔಟ್ ಮಾಡಿದೆ. ಸೊ ಹಾಗಾಗಿ ನಮ್ಮ ತೂಕ ವೇರಿಯೇಷನ್ ಆಗಲ್ಲ. ಮಧ್ಯಾಹ್ನ ಚೆನ್ನಾಗಿ ತಿಂದಿರೋದ್ರಿಂದ ರಾತ್ರಿ ಊಟಕ್ಕೆ ಪನ್ನೀರ್ ಪ್ರೋಟೀನ್ಗೋಸ್ಕರ, ಫೈಬರ್ಗೋಸ್ಕರ ಕಾರ್ನ್ ತೊಗೊಂಡೆ. ಒಂದು ಬನಾನಾ ತೊಗೊಂಡು ನಾನು ಊಟನ ಮುಗಿಸ್ಕೊಂಡೆ. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ.